R5 ನ್ಯೂಸ್ಗೆ ಸ್ವಾಗತ. ಇದೀಗ ಬಂದ ಸುದ್ದಿ. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರ ಗ್ರಾಮದಲ್ಲಿ ಕೆಇಬಿ ವತಿಯಿಂದ ಪಿಎಂ ಸೂರ್ಯಘರ್ ಮುಫ್ತ್ ಬಿಜಿಲಿ ಯೋಜನೆಯ ಕುರಿತು ಎ ಪ್ರಕಾಶ್ ನಾಯ್ಕ್, ಮೇಲ್ವಿಚಾರಕರಾದ ಎಂ ರವಿಕುಮಾರ್ ಮತ್ತು ಲೈನ್ಮ್ಯಾನ್ ಬಸವರಾಜ್ ಹಾಗೂ ಸಿಬ್ಬಂದಿಯವರು ಸೇರಿ ಕಾಲ್ನಡಿಗೆಯಿಂದ ಗ್ರಾಮದಲ್ಲೆಲ್ಲ ಸಂಚರಿಸಿ ಸಾರ್ವಜನಿಕರಿಗೆ ಹಾಗೂ ವ್ಯಾಪಾರಸ್ಥರಿಗೆ ಈ ಯೋಜನೆಯು ಮನೆಗಳ ಮೇಲ್ಛಾವಣಿ ಮೇಲೆ ಕೋಲಾರ್ ಗ್ರೂಪ್ ಟಾಪ್ ಸಿಸ್ಟಂಗಳನ್ನು ಅಳವಡಿಸುವ ಮೂಲಕ ಉಚಿತ ವಿದ್ಯುತ್ ಒದಗಿಸುವ ಗುರಿಯನ್ನು ಹೊಂದಿರುವ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾಗಿದೆ. ಈ ಯೋಜನೆಯ ಅಡಿಯಲ್ಲಿ ಸೌರ ಫಲಕಗಳನ್ನು ಸ್ಥಾಪಿಸಲು ಮಾನದಂಡ ವೆಚ್ಚದ ಶೇಕಡಾ 60ರಷ್ಟು ಸಹಾಯಧನ ಒದಗಿಸಲಾಗುತ್ತದೆ. ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಪ್ರಾರಂಭಿಸಲಾದ ಈ ಯೋಜನೆಯಿಂದ ಭಾರತದ 1 ಕೋಟಿ ಕುಟುಂಬಗಳಿಗೆ ಲಾಭವಾಗುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಎಂದು ಹೇಳಲಾಗಿದೆ. ಇನ್ನು ಈ ಯೋಜನೆಯ ಕುರಿತು ಹಂಪಸಾಗರ ಗ್ರಾಮದ ಕೆಇಬಿ ಅಧಿಕಾರಿಗಳಾದ ಎ ಪ್ರಕಾಶ್ ನಾಯ್ಕ್, ಕಿರಿಯ ಅಭಿಯಂತರರು ಮಾತನಾಡಿ, R5 ನ್ಯೂಸ್ ವರದಿಗಾರರು ಆರ್ ಶಶಿಧರ್ ಕೇಳಿದ ಪ್ರಶ್ನೆಗೆ ಸಮಂಜಸ ಉತ್ತರ ನೀಡಿ ಸಾರ್ವಜನಿಕರು ಹಾಗೂ ವ್ಯಾಪಾರಸ್ಥರು ಈ ಯೋಜನೆಯನ್ನ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ವಿನಂತಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಕೆ ವೆಂಕಟೇಶ್, ಆನಂದ್, ಕೋಲ್ಕರ್ ರಾಜಭಕ್ಷಿ, ಟೈಲರ್ ಮುನೀರ್, ಭಾಷಾ ಸಾಬ್, ಸಿಮೆಂಟ್ ಅಂಗಡಿ ಸೊನ್ನದ ಸುರೇಶ್, ಸಿಮೆಂಟ್ ಅಂಗಡಿ ನಾಗರಾಜ್ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ಆರ್ ಶಶಿಧರ್, R5 ನ್ಯೂಸ್, ವಿಜಯನಗರ. ವೀಕ್ಷಕರೇ, R5 ನ್ಯೂಸ್ಗೆ ಸ್ವಾಗತ. ನಾನು ಆರ್ ಶಶಿಧರ್, ಹಂಪಸಾಗರ ಗ್ರಾಮದಿಂದ. ಈ ದಿನ PM ಸೂರ್ಯಘರ್ ಅನ್ನುವ ಯೋಜನೆ ಸರ್ಕಾರದಿಂದ ಸಿಕ್ಕಿದೆ. ಇದು ಏನಂತಂದರೆ ಸಬ್ಸಿಡಿ ಸಹಾಯಧನ ಕೂಡ KEBಯಿಂದ ಸಿಗುತ್ತೆ. KEB ಅಧಿಕಾರಿಗಳಾದಂಥ ಪ್ರಕಾಶ್ ಅವರು ಈಗ ಅದರ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ, ಕೇಳೋಣ. ನಮಸ್ಕಾರ ಸರ್, R5 ನ್ಯೂಸ್ಗೆ ಸ್ವಾಗತ. ನಮಸ್ಕಾರ. ಈಗ ಸರ್ಕಾರದಿಂದ ಮನೆ ಮೇಲೆ ಈಗಾಗಲೇ RCC ಮನೆಗಳು ಮೇಲ್ಛಾವಣಿಯಲ್ಲಿ 1 ಕಿಲೋವ್ಯಾಟ್ 30,000 ರೂಪಾಯಿ ಸಹಾಯಧನ ಕೊಡ್ತೀವಿ. ಮತ್ತು 2 ಕಿಲೋವ್ಯಾಟು 60,000 ರೂಪಾಯಿ, 3 ಕಿಲೋವ್ಯಾಟ್ಗೆ 78,000 ರೂಪಾಯಿ ಸಹಾಯಧನವನ್ನು ಎಲ್ಲ ಗ್ರಾಹಕರು ಪಡ್ಕೋಬೇಕಾಗಿ ವಿನಂತಿ. ಈಗ ಈ ಸಹಾಯಧನ ಪಡ್ಕೋಬೇಕಾದ್ರೆ ಸಲ್ಲಿಸಬೇಕಾದಂಥ ಏನೇನು ದಾಖಲಾತಿಗಳು ಸಲ್ಲಿಸಬೇಕು? ಅದು ಆನ್ಲೈನಲ್ಲಿ ಅರ್ಜಿ ಹಾಕಿ ಅದನ್ನು ಆಧಾರ್ ಕಾರ್ಡ್ ಎಲ್ಲ ಇರುತ್ತೆ. ಮತ್ತು ಈಗ ಅವ್ರ ಮನೆಯದು ಆರ್ ನಂಬರ್ ಎಷ್ಟು ಸೆಕ್ಷನ್ ಇರುತ್ತೆ ಅದನ್ನೆಲ್ಲ ಕೊಟ್ಟು ಸಹಾಯಧನವನ್ನು ಪಡ್ಕೋಬೋದು. ಈಗ ಮುಂಚಿತವಾಗಿ ಅವ್ರು ಕಟ್ಟಬೇಕಾದ್ರೆ ಎಷ್ಟು ಅಮೌಂಟ್ ಕಟ್ಟಿದ್ರೆ ನೀವು ಅವರಿಗೆ ಅದೇ ಟೈಮ್ನಲ್ಲೇ ಸಬ್ಸಿಡಿ ಕೊಡ್ತೀರಾ, ಇಲ್ಲ ಲೇಟ್ ಆಗುತ್ತೆ? ಸ್ವಲ್ಪ ಒಂದು ವಿಳಂಬ 1.5 ತಿಂಗಳು 2 ತಿಂಗಳ ಒಳಗೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಮೇಲಧಿಕಾರಿಗಳಿಗೆ ವಿಚಾರಣೆ ಮಾಡ್ಕೊಂಡು ನಾನು ತಿಳ್ಕೊಂಡಿದ್ದೀನಿ. ಹೌದು ಸರ್, R5 ನ್ಯೂಸ್ಗೆ ಸಬ್ಸಿಡಿನೂ ಬರುತ್ತೆ. support